ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿವಂಗತ ಎಸ್.ವೈ. ಮೇಟಿ ಸಾಹೇಬರ ಕನಸಿನ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದು ಬಾಗಲಕೋಟೆ ಜಿಲ್ಲೆಯ ಬೇಡಿಕೆ. ಅದರಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮನವೊಲಿಸತಕ್ಕಂತ ದಿವಂಗತ ಎಸ್.ವೈ. ಮೇಟಿ ಅವರು ಇವತ್ತು ಇರಬೇಕಾಗಿತ್ತು. ನೋವಿನ ಸಂಗತಿ. ಆದರೆ ಅವರ ಕನಸನ್ನ ನನಸು ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕು ಇದೇ ತಿಂಗಳ ಮಾರ್ಚ್ 11 ಗಂಟೆಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರು ಮಾಡ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ಅವುಗಳ ಶಂಕುಸ್ಥಾಪನೆಗಳಾಗ್ತದೆ. ಡಿಪೋ ಅದರ ಜೊತೆಗೆ ಬೀಚಿಗೆಯಲ್ಲಿ ಮಾಡ್ತಕ್ಕಂಥ ಹಲವಾರು ಕೆಲಸಗಳು. ಇದರ ಜೊತೆಗೆ ರಾಜ್ಯದಲ್ಲಿ ಬಹುದಿನಗಳ ಬೇಡಿಕೆ ರೈತರು ಭೂಮಿ ಸ್ವಾಧೀನಪಡಿಸ್ಕೋಬೇಕು, ನಮ್ಗೆ ಯೋಗ್ಯ ರೇಟ್ ಕೊಡಬೇಕು, ಹಾಗೆ ಇರ್ತಕ್ಕಂಥ ಬೇಡಿಕೆ. ಆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಎಕರೆಗೆ 40 ಲಕ್ಷ ನೀರಾವರಿ, 30 ವನಬೇಸಾಯಕ್ಕೆ ಚೆಕ್ಗಳನ್ನು ಕೊಡುವುದರ ಮೂಲಕ ಚಾಲನೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು. ಇವರ ಜೊತೆ ನನಗೆ ತಿಳಿದ ಹಾಗೆ ಅರ್ಧದಷ್ಟು ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಬರ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ, ಎಂ.ಬಿ. ಪಾಟೀಲ್ ಬರ್ತಾ ಇದ್ದಾರೆ, ಶಿವಾನಂದ ಪಾಟೀಲ್ ಬರ್ತಾ ಇದ್ದಾರೆ, ನಮ್ಮ ಅಭಿವೃದ್ಧಿ ಸಚಿವರಾದಂತ ಸತೀಶಣ್ಣ ಜಾರಕಿಹೊಳಿ ಬರ್ತಾರೆ, ರಾಮಲಿಂಗ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಅವರವ್ರ ಇಲಾಖೆಯ ಶಂಕುಸ್ಥಾಪನೆ ಉದ್ಘಾಟನೆ 14ರಂದು ನಡೀತಾ ಇದೆ. 2 ಅಂಶಗಳು ಬಹಳ ಮಹತ್ವದ ಅಂಶಗಳು. ಒಂದು ಮೆಡಿಕಲ್ ಕಾಲೇಜ್, ಇನ್ನೊಂದು ರೈತರ ಏನು ಒಳಗಡೆ ಪ್ರದೇಶದ ರೈತರಿಗೆ ಚೆಕ್ ಕೊಡುವುದು ಬಹಳ ಪ್ರಮುಖವಾದಂತಹ ವಿಚಾರಗಳಿಗೆ ಚಾಲನೆ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು 14 ಬರುವುದರಿಂದ ನಾನು ವಿನಂತಿ ಮಾಡ್ಕೋತಿದ್ದೀನಿ, ಬಾಗಲಕೋಟೆ ಜಿಲ್ಲೆಯ ಮೆಡಿಕಲ್ ಕಾಲೇಜ್ ಹಾಗೂ ಏನು ಮುಳುಗಡೆಯವರಿಗೆ ಚೆಕ್ ಕೊಡುವುದನ್ನು ಚಾಲನೆ ಕೊಡ್ತಕ್ಕಂಥದ್ದಿದೆ, ಬಹಳ ಮಹತ್ತರವಾದದ್ದು. ಆ ಚಾಲನೆ ವಿಷಯಕ್ಕೆ ತಾವು ಬನ್ನಿ, ಭಾಗವಹಿಸಿ, ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಹಲವು ಗ್ಯಾರಂಟಿಗಳ ಸರದಾರ, ಬಡವರ, ರೈತರಿಗೆ 500 ಕೋಟಿ ರೂಪಾಯಿ ಇವತ್ತು ಟನ್ನಿಗೆ ಕೊಡ್ತಕ್ಕಂಥ ನಮ್ಮ ನಾಯಕನ ಜೊತೆಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರಾಗಿ ಈ ಭಾಗದ ಜನತೆಗೆ ಸ್ಪಂದಿಸ್ತಕ್ಕಂಥ ರೀತಿ, ಅವರು ಈ ಮುಳುಗಡೆ ಆಗ್ತಕ್ಕಂಥ ರೈತರ ಭೂಮಿಗೆ ಹಣ ಕೊಡುವುದರಲ್ಲಿ ಪ್ರಮುಖವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅದರಿಂದ ತಾವು ಬನ್ನಿ, ಭಾಗವಹಿಸಿ. ಮುಖ್ಯಮಂತ್ರಿಗಳ ಹಲವಾರು ವಿಚಾರಗಳನ್ನು ಬಾಗಲಕೋಟೆ ಜನತೆಗೆ, ರಾಜ್ಯದ ಜನತೆಗೆ ನೀಡಲಿದ್ದಾರೆ. ಅದರಿಂದ ವಿನಂತಿ ಮಾಡ್ಕೊಳ್ತಿದ್ದೀನಿ, ಬನ್ನಿ, ಭಾಗವಹಿಸಿ. ಮಾರ್ಚ್ 14 11 ಗಂಟೆಗೆ ಮೆಡಿಕಲ್ ಕಾಲೇಜ್ ಸೆಕ್ಟರ್ ನಂಬರ್ 1 ಅಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ.